ಅಮ್ಮ, ಇಷ್ಟು ಬೇಗ ಊರಿಗೆ ಹೋಗ್ತೀನಮ್ಮ. ಇನ್ನೊಂದೆರಡು ದಿವಸ ಇಲ್ಲೇ ಇರಮ್ಮ. ಅಯ್ಯೋ, ನನಗೂ ಬೇಜಾರಾಗುತ್ತೆ. ನೀನಿದ್ರೆ ಹೆಂಗೋ ಖುಷಿಯಾಗಿರ್ತೀನಿ. ಇಲ್ಲೇ ಇರಮ್ಮ. ನಾನೇನಾದ್ರೂ ಇಲ್ಲಿದ್ರೆ ಅಷ್ಟೇನೆ, ನಿಮ್ಮ ಅತ್ತೆ ನನ್ನೇ ಬೈತಾಳೆ. ಮಗಳು ಕೊಟ್ಟ ಮೇಲೆ ಬಂದ್ಮೇಲೆ ನೋಡ್ಕೊಂಡ್ಮೇಲೆ ಹೋಗ್ಬೇಕು ಅಂತ ನಾನಿಲ್ಲಿದ್ರೆ ಸರಿಯಾಗಲ್ಲ. ಬೇಕು ಅಂದ್ರೆ ನೀನೇ ನಿನ್ ಗಂಡನ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು. ಪರ್ಮನೆಂಟ್ ಆಗಿ ಅಲ್ಲೇ ಇರುವಿರಂತೆ. ನಿನ್ನ ಗಂಡಗನು ಹೇಳ್ಬಿಡು. ಅಲ್ಲಿಗೆ ಹೋದ್ರೆ ಸುಖವಾಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಒಂದಿಟ್ಟು ಜಮೀನ್ ಸಂಪಾದನೆ ಮಾಡ್ಯಾರೆ. ಮನೇನು ಚೆನ್ನಾಗೈತೆ ನಮ್ದು. ನಿಮ್ಮಂಗೇನೇನು ಈ ತರ ಗುಡ್ಲು ಮನೆ ಅಲ್ಲ, ಚೆನ್ನಾಗೈತಲ್ಲಿ, ಅಲ್ಲಿರ್ಬೋದು ಅಂತ ಹೇಳಿ ಹೆಂಗಾದ್ರೂ ಮಾಡಿ ಒಪ್ಸು. ನಿನ್ ಗಂಡಗೊಂದ್ ಸ್ವಲ್ಪ ಬೆಣ್ಣೆ ಸವರು. ಆಮೇಲೆ ಅಲ್ಲಿಗೆ ಬಂದ್ಮೇಲೆ ಇಲ್ಲಿ ಈ ಕಡೆಗೆ ತಲೆನೇ ಹಾಕ್ಬೇಡ. ಅಲ್ಲಿ ನೀನು ಆರಾಮಾಗಿ ಮನೆಗಿರಿವಂತೆ ನಿನ್ ಗಂಡನ್ನ ಬದುಕಿ ಕಳ್ಕೊಂಡು. ಅಲ್ಲಿ ಅತ್ತೆ ಕಾಟ ಇರಲ್ಲ, ಯಾರ ಕಾಟನೂ ಇರಲ್ಲ. ನಮ್ಗೂನು ಹೆಂಗೋ ಅತ್ಲಾಗೆ ಒಂದು ಆಸರೆ ಆಗಿರ್ತೀರ ನೀನು ನಿನ್ ಗಂಡನು ಅಲ್ಲಿದ್ರೆ. ಇಲ್ಲಿ ನಿಮ್ಮ ಅತ್ತೆ ನಿಮ್ಮ ಮಾವ ಹೆಂಗಾದ್ರೂ ಮಾಡ್ಕೊಂಡು ತಿನ್ಲಿ. ಇಲ್ಲಿ ಇದ್ದೂರಾಗೆ ಮಗಳ ಇದ್ದಾಳಲ್ಲ, ಅದಕ್ಕೆ ದಿಮಾಕು ನಿಮ್ಮ ಅತ್ತಿಗೂ ನಿಮ್ಮ ಮಾಮ್ಗುನು. ಹೌದಮ್ಮ, ಮಾತೆತ್ತಿರ್ ಸಾಕು. ನಮ್ಮಲ್ಲಿ ನೋಡು ಕಲ್ತ್ಕೋಬೇಕು. ನಮ್ಮಲ್ಲಿ ಹಂಗ್ ಮಾಡ್ತಿದ್ಲು, ನಮ್ಮಲ್ಲಿ ಹಿಂಗ್ ಮಾಡ್ತಿದ್ಲು, ನಮ್ಮನ್ನ ಹಂಗ್ ನೋಡ್ಕೊಂತಾಳೆ, ಹಿಂಗ್ ನೋಡ್ಕೊಂತಾಳೆ ಅಂತಾನ ಹೇಳಿದ್ದೆ ಯಾವ್ದೊಂದ್ಕೂ ಮಲ್ಲಿ ಉದಾಹರಣೆ ಕೊಡೋದೆ ನಮ್ಮ ಅತ್ತೆ. ನಮ್ಮ ಮಾವ ಇನ್ನೇನ್ ಮನೆಗಿರಲ್ಲ, ಕೆಲ್ಸಕ್ಕೆ ಹೋಗ್ತಾರ. ಅವ್ರದೇನ್ ಕಾಟ ಏನೂ ಇಲ್ಲ. ನಮ್ಮ ಅತ್ತೆದೇ ಜಾಸ್ತಿ ಕಾಟ. ಏನ್ ಮಗಳನ್ನ ತಲೆ ಮೇಲೆ ಕತ್ಕೊಂಡು ಮೆರೆಸ್ತಾರೆ. ಆದ್ರೆ ಮಗಳು ನೋಡಿದ್ರೆ ಮದ್ವೆ ಆಗಿರೋದು ಕಳ್ದಾರಿಲಿ. ಅದನ್ನ ಹೇಳಿಕ್ಕೆ ಸಿಟ್ಟು ನಮ್ಮ ಅತ್ತಿಗೆ. ಅಯ್ಯೋ, ಅವಳು ಹೆಂಗಾದ್ರೂ ಮದ್ವೆ ಹಾಕಂಬ್ಲಿ ಬಿಡು. ಒಟ್ನಲ್ಲಿ ಕಳದಾರಿಲಿ ಸಾವುಕಾರ ಮನೆ ಸೇರ್ಕೊಂಡವಳೆ ಮಗಳು ಅಂತಾನ ನಿಮ್ಮ ಅತ್ತಿಗೆ ತಲೆ ಮೇಲೆ 2 ಕೊಂಬ್ ಬಂದೇವೆ. ಅದಕ್ಕೆ ಎಲ್ಲದಕ್ಕೂ ನಿನಗೆ ಮಲ್ಲಿ ನೋಡು ಅಂತಾನ ಅವಳು ತೋರಿಸ್ತಾಳೆ ಮಗಳನ್ನ. ಏನ್ ಸಿಂಗಿಲ್ಲದ ಮಗಳು ಅಮ್ಮಂಗೆ. ಹೌದಮ್ಮ, ನನಗಂತೂ ಸಿಟ್ಟು ಬರುತ್ತೆ. ನಮ್ಮ ಅತ್ತೆ ಹಂಗೆ ಹೇಳ್ತಿದ್ರಿ. ಏನು ನಮ್ಗೇನೇನು ಬುದ್ಧಿ ಇಲ್ವೇನೋ, ಇವ್ರ ಮಗಳಿಗೆ ಒಬ್ಳಿಗೇನು ಬುದ್ಧಿ ಇರೋದು, ಸಂಸಾರ ಮಾಡೋದು ಕಲ್ತ್ಕೊಂಡಿರೋದು, ಇವ್ರ ಮಗಳು ಒಬ್ಳೇನೇನು ಅಮ್ಮಂಗೆ ಆಗ್ಬಿಡುತ್ತೆ ನನಗೆ. ಏನ್ ಮಾಡೋದು ತಿರುಗಿಸಿ ಅಂದ್ರೆ ನನ್ನ ಗಂಡನೂ ಬೈತಾರೆ. ನಮ್ಮ ಅಮ್ಮನೇ ತಿರುಗಿಸಿ ಮಾತಾಡ್ತೀಯ ಹಂಗೆ ಹಿಂಗೆ ಅಂತಾನ. ನಮ್ಮ ಅತ್ತೆನೂ ಸಿಟ್ಟಾಗ್ತಾರೆ, ಮಾವನು ಬೈತಾರೆ. ದೊಡ್ಡವ್ರ ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮ, ಮರ್ಯಾದೆ ಕೊಡ್ಬೇಕು ಅಂತಾನ ನಮ್ಮ ಮಾವನು ಬೈತಾರೆ. ಅದಕ್ಕೆ ನಾನು ಏನು ಮಾತಾಡಕ್ ಹೋಗಲ್ಲ. ಆಯ್ತು ಬಿಡಿ ಅತ್ತೆ, ನಾನು ಕಲ್ತ್ಕೊಂತೀನಿ ಅಂತಾನ ಹೇಳ್ತೀನಿ. ಎಷ್ಟು ಸಲ ಹೇಳಿದೀನಿ ಪದೇ ನೀವು ಮಲ್ಲಿ ನೋಡು ಅಂತಾನ ಹೇಳ್ಬೇಡ್ರಿ. ನನಗೂ ಬರುತ್ತೆ ಎಲ್ಲ ನಾ ಕೆಲಸ ಕಲಿಯೋದು ಅಂತ ಹೇಳ್ತೀನಿ. ಆದ್ರೂ ಹೇಳೋದ್ ಬಿಡಲ್ಲ ಅಮ್ಮ. ನಾನು ಹೇಳ್ದಂಗೆ ಮಾಡು. ನಿಮ್ಮ ಅತ್ತೆಗೂ ನಿಮ್ಮ ಮಾಮ್ಗೂ ದಿಮಾಕಿ ಯಾಕೆ ಅಂದ್ರೆ, ಮಗ ಸೊಸೆ ಇಲ್ದಿದ್ದೆ ಏನಂತೆ, ನನ್ನ ಮಗಳಿದ್ದಾಳೆ, ಅಳಿಯ ಇದ್ದಾನೆ, ಅಳಿಯ ಬೇರೆ ಸಾವುಕಾರ, ಇವ್ರಿಗೆ ಏನು ಬೇಕಂದ್ರೆ ಅದನ್ನ ತಂದು ಕೊಡ್ತಾನೆ. ಅದಕ್ಕೆ ಅವ್ರಿಗೆ ದಿಮಾಕು. ನಿಮ್ಮನ್ನ ಅಚ್ಚೇನೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಮಾತಾಡ್ಸಲ್ಲ. ನಿನ್ಗೂ ನಿನ್ ಗಂಡುಗೂ ಈ ಮನೆಯಾಗೆ ಮರ್ಯಾದೆ ಇಲ್ಲ. ಹೌದಮ್ಮ, ಇದ್ದೂರಾಗ ಇದ್ದಾರೆ ಮಗಳು ಅಳಿಯನ ಅಂತ. ಅವ್ರು ಬೇರೆ ಇವಾಗ ತುಂಬಾ ಒಳ್ಳೆಯವರಾಗ್ಯವ್ರೆ, ಅಮ್ಮಲ್ಲಿ ಗಂಡ. ಈ ಮನೆಗೆ ಏನೇನ್ ಬೇಕು ಅದೆಲ್ಲ ಕೊಡ್ತಾರೆ. ಕಷ್ಟ ಸುಖ ಅಂದ್ರೆ ದುಡ್ಡು ಕೊಡ್ತಾರೆ. ಮಲ್ಲಿ ಹಾಕೋಂಗೆ ಹೆರಿಗೆ ಆದಾಗ ಎಲ್ಲ ತಾಂಬರೋರು ಮನೆಗೆ ಸಾಮಾನೆಲ್ಲನ, ಸೋಪು, ಎಣ್ಣೆ, ಆಮೇಲೆ ಏನ್ ಬೇಕೋ ಬೆಳಕಾಳು, ಬೆಲ್ಲ ಎಲ್ಲ ತರೋರು. ಸಂತೆ ಮಾಡಿದಾಗ ವಾರ 2 ಚೀಲ ಸಂತೆ ಮಾಡ್ಕೊ ಬರೋರು. ಅವ್ರ ಮನೆಗೊಂದು ಈ ಮನೆಗೊಂದು. ಮಲ್ಲಿ ಅಕ್ಕ ಇಲ್ಲಿರೋವರೆಗೂ ಅವ್ರ ಮನೆದೇ ಎಲ್ಲನ ಸಾಮಾನೆಲ್ಲನ. ಹಾಲು ಬೇರೆ ಕೊಡ್ತಾ ಇದ್ರು ಅರ್ಧ ಲೀಟರ್ ದಿನಾನ. ಓ, ಹಂಗೆ ಅಳಿಯನ ಹತ್ರ ಚೆನ್ನಾಗಿ ವಸೂಲಿ ಮಾಡ್ತಾಳೆ ನಿಮ್ಮ ಅತ್ತೆ. ಅದಕ್ಕೆ ನಿನಗೆ ಬೆಲೆ ಕೊಡ್ತಾ ಇಲ್ಲ. ನೀವು ಸ್ವಲ್ಪ ದಿನ ಬಂದು ಅಲ್ಲಿರ್ರಿ, 1 ತಿಂಗಳು 2 ತಿಂಗಳು. ಆವಾಗ ನಿಮ್ಮ ಅತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಮಗ ಸೊಸೆ ಇದ್ರೆ ಮನೆಯಾಗೆ ಎಲ್ಲ ನೋಡ್ಕೊಂತಾರಂತ ಅವ್ರಿಗೂ ಅರ್ಥ ಆಗ್ಬೇಕು. ಮಗಳು ಅಳಿಯ ಯಾವತ್ತಿದ್ರು ಅವ್ರ ಮನೇನೆ. ಈ ಮಗ ಸೊಸೆ ಅಷ್ಟೇನೆ ನಮ್ಮ ಮನೆ ಅಂತ ಅನ್ಕೊಂಬೋದು ಅಂತ ನಿಮ್ಮ ಅತ್ತಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು 1-2-3 ತಿಂಗಳು ನಮ್ಮೂರಿಗೆ ಬಂದಿರ್ರಿ. ತೀರಾ ಇಷ್ಟ ಆದ್ರೆ, ನಿನ್ ಗಂಡಗೆ ಇಷ್ಟ ಆದ್ರೆ ಅಲ್ಲೇ ಪರ್ಮನೆಂಟ್ ಆಗಿರ್ರಿ. ನಾವೇನ್ ಬೇಡ ಅಂಬಲ್ಲ. ಯಾಕೆಂದ್ರೆ ನಮಗೂ ಇನ್ಯಾರು ಗಂಡು ಮಕ್ಳು ಯಾರು ಇಲ್ವಲ್ಲ. ನೀವಿಬ್ರೆ ಹೆಣ್ಮಕ್ಳು ಇರೋರು. ಆ ಶಿಲ್ಪನಂತೂ ನಿಮ್ಮ ಅಪ್ಪಯ್ಯ ಮನೆಗೆ ಸೇರ್ಸಲ್ಲ, ಬೇಡ ಅಂತೈತೆ. ಅವಳು ಅಲ್ಲೇ ಇರ್ಲಿ ಅಂತ ಊರಾಗ ಮರ್ಯಾದಿರಲ್ಲ. ಅವಳ ಮನೆಗೆ ಬಂದ್ರೆ ಏನೋ ಕಷ್ಟ ಸುಖ ವಿಚಾರಿಸೋಣ ಅಂತ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀವಿ ಅಷ್ಟೇನೆ. ಇವಾಗ ಆ ಶಿಲ್ಪನ್ ಕಂಡ್ರೆ ಅಷ್ಟು ಕಷ್ಟೇನೆ ನಿಮ್ಮ ಅಪ್ಪಯ್ಯಗೆ. ಅವಳೆದ್ರಿ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇನೆ. ಹೌದಮ್ಮ, ಸರಿ ಆಯ್ತು. ನನ್ನ ಗಂಡ ಬಂದ್ರೆ ನೋಡೋಣ, ಹೇಳ್ತೀನಿ. ನಮ್ಮ ತವ್ರ ಮನೆಗೆ ಹೋಗೋಣ, ಅಲ್ಲೆಲ್ಲ ಸುಖವಾಗಿರ್ಬೋದು ಅಂತ ಹೇಳಿ ನೋಡ್ತೀನಿ. ಏನಂತಾನೋ ಏನೋ ಅಯ್ಯಪ್ಪಿನ್ನ. ನೀನು ಹೇಳೋ ರೀತಿಲಿ ಹೇಳಿದೆ ಎಲ್ಲ ಒಪ್ಕೊಂತಾರೆ. ಸರಿ, ನನಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ಆದಷ್ಟು ಬೇಗ ಒಪ್ಸು. ಗಂಡ ಎಲ್ಗೋಗಿವ್ನಿ ಈಗ? ನಿಮ್ಮ ಅತ್ತೇನೂ ಇಲ್ಲ? ನಮ್ಮ ಅತ್ತೆ ಎಲ್ಗೋ ಹೋಗೈತೋ ಗೊತ್ತಿಲ್ಲ. ನನ್ನ ಗಂಡನೂ ಇಲ್ಲೇ ಎಲ್ಲ ಹೊಲ್ ಕಡೆಗೆಲ್ಲ ಹೋಗವ್ರೆ, ಬರ್ತಾರೀಗ. ನಡಿ. ಸರಿ ಕಣೆ ಪುಷ್ಪ, ನಾನು ಇನ್ನು ಬರ್ತೀನಿ, ಹೇಳಿದ್ದ ಮರಿಬೇಡ. ಸರಿ ಆಯ್ತಮ್ಮ, ಹುಷಾರಾಗಿ ಹೋಗ್ಬಾ. ನಮ್ಮಮ್ಮ ಹೇಳ್ದಂಗೆ ನನ್ನ ಗಂಟೆಗೆ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ನಮ್ಮ ಅತ್ತಿಗೆ ಅವಾಗ ಗೊತ್ತಾಗ್ಬೇಕು ನಮ್ಮ ಬೆಲೆ ಏನು ಅಂತಾನ. ನನಗೆ ಒಂದಿಷ್ಟು ಮರ್ಯಾದೆನೇ ಕೊಡಲ್ಲ. ದಿನ ಕೂಲಿ ಕರೀತಾಳೆ ನಮ್ಮ ಅತ್ತೆ. ಸೌದೆ ತರಗು, ನೆಲ ಒರೆಸು,
ಅದು ಮಾಡು ಇದು ಮಾಡು ಅಂತ ನಾ ಒಂದಿಂದ ಒಂದು ಕೆಲಸ ಹೇಳ್ತಲೇ ಇರ್ತಾಳೆ. ಅದ್ರಾಗೆ ದಿನ ಬೇರೆ ಕೂಲಿ ಬೇರೆ ಹೋಗ್ಬೇಕಂತೆ ನಾನು. ಏಕೆ ಹೀಗಾಯ್ತು ನಾನು ಕಾಣೇನು ಪ್ರೀತಿ ಮನದಲ್ಲಿ ಏಕೆ ಮೂಡಿತು ಆ ನೋಟದಲ್ಲಿ ಅದೇನಿದೆಯೋ ತುಟಿಯಂಚಿನಲ್ಲಿ ಸವಿಜೇನಿದೆಯೋ ನೀಲಿ ಬಾನಲಿ ತೇಲಿಯುವುದಿನ ನಾನು ಈ ದಿನ ನಿನ್ನ ದಿಂಬಿಯಾಗಿದೆ ನನ್ನ ಈ ಮನ. ಓ ಏನು ಪುಷ್ಪ ಖುಷಿ ಖುಷಿಯಾಗಿ ಹಾಡು ಹೇಳ್ತಾ ಇದೆಯಾ? ನಿಮ್ಮಮ್ಮ ಬಂದಿದ್ದಾರೆ ಅಂತನಾ? ಹಾಂ ರೀ ಯಾವಾಗ ಬಂದ್ರಿ? ಏನೂ ಇಲ್ಲ, ನಮ್ಮಮ್ಮ ಈಗ ತಾನೇ ಆಳೆ ಹೋದ್ರು ಊರಿಗೆ. ನೀವು ಬರ್ಬೇಕು ತಾನೆ? ಹೊಲ್ ಕಡೆಗೆ ಹೋದವರು ಬರಲೇ ಇಲ್ಲ. ನಮ್ಮಮ್ಮಗೆ ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಕಳಿಸ್ದೆ. ಹೌದಾ, ಪರವಾಗಿಲ್ಲ ಬಿಡು, ಇನ್ನೇನು ಮಾತಾಡ್ಸಿದ್ನಲ್ಲ. ರೀ ನಮ್ಮಮ್ಮಗೆ ನೀವು ಅಂದ್ರೆ ತುಂಬಾ ಇಷ್ಟ. ಅಳಿಯಂದ್ರು ಅಂತ ಹೇಳ್ತಿರ್ತಾರೆ. ಅದು ಮದ್ವೆ ಆದಾಗಿಂದ ನಾವು ಅಲ್ಲಿ ನಮ್ಮ ತವ್ರ ಮನೆಗೆ ಒಂದು ವಾರನೂ ಇಲ್ಲ ಅಲ್ವಾ. ಅದು ಅಲ್ದೇನೆ ಈಗ ಅದೇನೋ ಪೂಜೆ ಇಟ್ಕೊಂಡವ್ರಂತೆ ನಮ್ಮಮ್ಮರ ಮನೆಗೆ. ಅದಕ್ಕೆ ಬರ್ರಿ ಅಂತ ಹೇಳಿದ್ದಾರೆ. ಹೋಗಿ ಇದ್ದು ಬರೋಣ. ಅದು ಅಲ್ದೇನೆ ನಮ್ಮ ಮನೆಗೂ ಯಾರು ಗಂಡ್ಮಕ್ಳಿಲ್ಲ ಅಲ್ವಾ. ನಾವು ಅಲ್ಲೇ ಇದ್ರು ಅವ್ರಿಗೇನು ತೊಂದರೆ ಇಲ್ಲ. ನಾನು ನೀನು ಬೇಕು ಅಂದ್ರೆ ಅಲ್ಲೇ ಇರ್ಬೋದು ಪರ್ಮನೆಂಟ್ ಆಗಿ. ಅವ್ರಿಗೂ ಖುಷಿ ಆಗುತ್ತೆ. ಏನು ಪರ್ಮನೆಂಟ್ ಆಗಿ ಅಲ್ಲಿರೋದಾ? ಅತ್ತೆ ಮನೆಗೆ? ಬೇಡ ಬೇಡ, ಅತ್ತೆ ಮನೆಗೆ ಅಳಿಯ ಇದ್ರೆ ಮರ್ಯಾದೆ ಇರಲ್ಲ, ಬೇಡ. ನನ್ನ ಗಂಡಗೆ ಮರ್ಯಾದೆ ಇರಲ್ವಂತೆ. ಇಲ್ಲೇನು ಭಾರಿ ಮರ್ಯಾದೆ ಸಿಗ್ತೈತೆ. ಅಪ್ಪ ಇಂತಾಗು ಅಮ್ಮ ಇಂತಾಗೂ ಇಲ್ಲ. ಪರ್ಮನೆಂಟ್ ಆಗಿ ಇರೋಕ್ಕಲ್ಲ, ಒಂದು ವಾರ ಪೂಜೆ ಅಂತೆ. ಒಂದು ವಾರ ಇರೋಣ, ಇದು ಬರೋಣ ಅಂತ ಕರ್ಕೊಂಡು ಹೋಗೋಣ. ಒಂದು ವಾರ ಕರ್ಕೊಂಡು ಹೋಗಿ ಆಮೇಲೆ ಪರ್ಮನೆಂಟಾಗಿ ಅಲ್ಲೇ ಇರೋ ಥರ ಏನಾನ ವ್ಯವಸ್ಥೆ ಮಾಡಿ ಹಿಂಗಾನ ಮಾಡಿ ಒಪ್ಪಿಸ್ಬಿಡ್ಬೋದು. ಅಲ್ಲಿ ಕರ್ಕೊಂಡು ಹೋದ್ರೆ ಈಗ ಸದ್ಯಕ್ಕೆ ಪರ್ಮನೆಂಟ್ ಆಗಲ್ಲ, ಪೂಜೆ ಐತಿ, ಅದಕ್ಕೆ ಹೋಗಿ ಮುಗಿಸ್ಕೊಂಡು ಬರೋಣ, ಒಂದು 2 ದಿವಸ ಇದ್ದು ಅಂತಾನೆ ಹೇಳಿ ಕರ್ಕೊಂಡು ಹೋಗೋಣ. ಹಂಗಾದ್ರೆ ಬರ್ತಾನೆ ನನ್ನ ಗಂಡ. ಏ ಪುಷ್ಪ, ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ಸುಮ್ಮನೆ ನಾನು ತಮಾಷೆ ಮಾಡಿದ್ದು. ಪರ್ಮನೆಂಟ್ ಆಗೇನು ಅಲ್ಲಿರೋದೇನು ಬೇಕಾಗಲ್ಲ ಅಲ್ಲ. ಇದ್ರು ಅವ್ರೇನು ಬೇಜಾರು ಮಾಡ್ಕೊಂಬಲ್ಲ. ನಮ್ಮ ಮಗಳು ಒಳ್ಳೆಯ ನಮ್ಮ ಮನೆಗಿರ್ದೆ ಇನ್ನೆಲ್ಲಿರ್ತಾರೆ ಅಂತ ಅನ್ಕೊಂತಾರೆ. ಈಗ ಸದ್ಯಕ್ಕೇನು ಪರ್ಮನೆಂಟ್ ಆಗಿರಕ್ಕೆ ಹೋಗೋದು ಬೇಡ. ಒಂದು ವಾರ ಇರೋಣ ಅಷ್ಟೇ. ಪೂಜೆ ಐತಂತೆ, ಪೂಜೆ ಮುಗಿಸ್ಕೊಂಡು ಒಂದು 2 ದಿವಸ ಅಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಆಮೇಲೆ ಒಂದು 2 ದಿವಸ ಇದ್ದು ಯಾಕಾದ್ರೂ ಮಾಡ್ತಾರೆ ಚಿಕನ್ ಮಟನ್ನು, ಊಟ ಮಾಡ್ಕೊಂಡು ಆರಾಮಾಗಿ ಬರೋಣ. ಹಂಗಾದ್ರೆ ಸರಿ ಆಯಿತು, ಹೋಗಿ ಬರೋಣ. ಆದರೆ ಪರ್ಮನೆಂಟಾಗಿ ಅಲ್ಲೇ ಇರೋದಂದರೆ ನನಗೆ ಇಷ್ಟ ಇಲ್ಲಪ್ಪ. ಅತ್ತೆ ಮನೆಗಿದ್ರೂ ನನಗೆ ಇಷ್ಟ ಆಗಲ್ಲ. ಅದು ಅಲ್ಲದೆ ಇಲ್ಲಿ ನಮ್ಮ ಅಪ್ಪ ಅಮ್ಮಗೆ ನೋಡ್ಕೊಂಬರ ಯಾರಿರ್ತಾರೆ? ಹೇಳು. ಅಯ್ಯೋ ನಿಮ್ಮ ಅಪ್ಪ ಅಮ್ಮಗೇನ್ರಿ ನೀವೇ ಇರ್ಬೇಕಾ? ನಿಮ್ಮ ಅಕ್ಕ ಇದ್ದಾರೆ, ಅಕ್ಕನ ಗಂಡ ಇದ್ದಾರೆ, ಅವರೇ ನೋಡ್ಕೊಂತಾರೆ. ಇಲ್ಲಿ ನಿಮ್ಗೇನಿದೆ? ನೀವು ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೂಲಿ ಕೆಲಸ ಮಾಡ್ಕೊಂಡು ದುಡ್ದು ಅವ್ರ ಕೈಗೆ ತಂದು ಕೊಡ್ತಾ ಇದ್ದೀರಾ. ಅವ್ರ ದುಡ್ಡು ಇಟ್ಕೊಂಡು ಮಜಾ ಮಾಡ್ತಾರೆ. ನನಗೂ ನಿಮ್ಗೂ ಏನ್ ಬೆಲೆ ಐತಿ ಇಲ್ಲಿ? ಮಗ ಸೊಸೆ ಅಂತನ ಎಲ್ಲ ಮರ್ಯಾದೆ ಎಲ್ಲ ಇರೋದು ನಿಮ್ಮ ಮಾವನಿಗೆ ಅಕ್ಕನಿಗೆ ಅಷ್ಟೇನೆ. ನಮ್ಗೇನು ಬೆಲೆ ಇಲ್ಲ. ನಾವು ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ. ಪುಷ್ಪ, ಹಂಗೆಲ್ಲ ಯಾಕಂತೀಯ? ನಮ್ಮ ಅಕ್ಕ ದೊಡ್ಡವಳು, ಅದಕ್ಕೆ ಏನೋ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮಾವನೂ ಈ ಮನೆಗೆ ತುಂಬ ಸಹಾಯ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದ ಮಾತ್ರಕ್ಕೆ ಅವರಿಗೆ ಬೆಲೆ ಜಾಸ್ತಿ, ನಮಗೆ ಬೆಲೆ ಕಡಿಮೆ ಅಂತ ಯಾಕೆ ಅಂದ್ಕೊಂತೀಯ? ನಮಗೂ ಇರೋ ಬೆಲೆ ಇದ್ದೇ ಐತೆ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನಮ್ಮನ್ನೇನು ಕೀಳಕ್ಕೆ ಕಾಣಲ್ಲ. ಸುಮ್ಮನಿರು, ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ಆಯ್ತಾಯ್ತು ಬಿಡಿ. ನೀವೆಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಿಟ್ಕೊಡ್ತೀರಾ? ಸರಿ ಆಯ್ತು, ನಾಳೆನೇ ಹೋಗೋಣ ನಮ್ಮೂರಿಗೆ. ಸರಿ ಆಯ್ತು, ಹೋಗೋಣ. ಸರಿ ನಡೀರಿ, ಒಳಕ್ಕೆ ಬರ್ತೀನಿ. ಸರಿ, ಹೆಂಗ ಬರಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ಕರ್ಕೊಂಡೋಗಿ ಅಲ್ಲಿ ಹೆಂಗಾದ್ರೂ ಮಾಡಿ ಒಪ್ಸಿ ಅಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂತೀನಿ ನಾನು. ಇಲ್ಲಿ ನಮಗೆ 3 ಕಾಸಿನ ಮರ್ಯಾದೆ ಇಲ್ಲ. ನನ್ನ ಗಂಡ ನೋಡಿ ಹೇಳದ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.